ತೆರೆದಲ್ಲಿ ನೋವು ಅಂದ್ರೆ ಹೇಗೆ ಅಮ್ಮ? ಎಲ್ಲಿ ನೋವಿದೆ? ತುಂಬಾ ನೋವು. ಸೊಂಟವಾ? ಸೊಂಟ ಮಾತ್ರವಾ ಇಡೀ ಬಾಡಿಯಾ? ಇಡೀ ಬಾಡಿನೇ ರೀ. ಎಲುಬುಗಳೇ ನೋವಾ? ಎಷ್ಟು ಸಮಯ ತನಕ? ಒಂದು 2 ವರ್ಷ. 2 ವರ್ಷ ಆಯ್ತಾ? ಮದ್ದು ಮಾಡಿದಿರಾ? ಮದ್ದು ಮಾಡಿದೇವ್ರಿ, ಕಮ್ಮಿ ಕಡಿಮೆ ಆಗ್ಲಿಲ್ಲ. ಬಾಗಲಕೋಟೆಯಿಂದ ಬಂದದ? ತಲೆನೋವು ಉಂಟಾ? ಈಗ ಸಹ ಉಂಟಾ? ಅದು ನೋವು ಉಂಟಾ? ಓಕೆ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ಅಕ್ಕನವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ. ತಲೆನೋವು, ಬಲಭುಜದ ನೋವು ಕರ್ತನೆ, ಆ ಪಾದದ ನೋವು ಕರ್ತನೆ, ಸೊಂಟದ ನೋವು ಒಂದು ಇಟ್ಟುಕೊಂಡು ಹೊರದು ರೋಗತ್ವ ಶಕ್ತಿಯನ್ನು ಇವ್ರ ಶರೀರ ಹೊರ ದಬ್ಬುತ್ತಾ ಇದ್ದಾನೆ. ಫ್ರೀ ಆಗಲಿ. ಬಿಟ್ಟು ಪಿಶಾಚಿ ಔಟ್ ಔಟ್. ತಲೆ ಬಿಟ್ಟೋಗು, ಬಲಭುಜ ಬಿಟ್ಟೋಗು ರೈಟ್ ನಾವು, ಸೊಂಟ ಬಿಟ್ಟೋಗು, ಆ ಒಂದು ಪಾದ, ಆ ರೈಟ್ ಪಾದ ಬಿಟ್ಟೋಗು. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗತ್ವ ಅಪ್ಪಣೆ ಕೊಡದೆ ಬಿಟ್ಟೋಗು. ಈ ಸಹೋದರಿ ಬಿಟ್ಟೋಗು ರೈಟ್ ನಾವು, ರೈಟ್ ನಾವು, ರೈಟ್ ನಾವು, ರೈಟ್ ನಾವು. ರೋಗಗಳ ಬಂಧಿಸಿರುವಂತಹ ಬಂಧನ ಅಡಿಯಲ್ಲಿ ಔಟ್ ಇನ್ ಆಫ್ ಜೀಸಸ್. ಭುಜ ಫ್ರೀ ಆಗಲಿ, ಬಲಭುಜ ಫ್ರೀ ಆಗಲಿ, ತಲೆ ಫ್ರೀ ಆಗಲಿ, ಸೊಂಟ ಫ್ರೀ ಆಗಲಿ, ಮತ್ತು ಬಲ ಕಾಲಿನ ಪಾದ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಲೂಕ 19 ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದ ಗದಗರ ಶಕ್ತಿ ನೆನೆಸಿಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದೇ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದ ಗದಗರ ಶಕ್ತಿ ನನ್ನೆಸ್ತನೆ ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದೇ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದ ಗದಗರ ಶಕ್ತಿ ನನ್ನೆಸ್ತನೆ ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದೇ ಕರ್ತನ ಯೇಸು ಕ್ರಿಸ್ತನ ಭಾಷಣ ಮೂಲಕ ಈ ಸಹೋದರಿ ಗುಣವಾದ ಅಕ್ಕ ಈಗ ನೋಡಿ, ತಲೆ ನೋವಾಯ್ತು, ಇದು ಭುಜದ್ದು ಕಡಿಮೆ ಆಯ್ತಾರೆ, ಪೂರವಾಯ್ತು, ಹೋಯ್ತಲ್ಲ? ಓಕೆ. ಸೊಂಟ ನೋವಾಯ್ತು, ಭುಜ ನೋವಾಯ್ತು, ಪಾದದ ನೋವಾಯ್ತು. ಯಾರು ತಗೊಂಡ್ರು? ಯೇಸು. ಯೇಸುವೇ ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ.